ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಗೌಡ ಶಿವರಾಜ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ದೀರಾ, ಐ ಗಾಟ್ ಎ ಫ್ರೀ ಗಿಫ್ಟ್ ಫ್ರಮ್ ತೇಮು ಆ್ಯಪ್. ತೇಮು ಆ್ಯಪ್ ಬಂದು ಇಂಡಿಯಾದಲ್ಲಿ ಅವೈಲಬಲ್ ಇಲ್ಲ. ಸೊ ನನಗೆ ತೇಮು ಆ್ಯಪಲ್ಲಿ ಫ್ರೀ ಗಿಫ್ಟ್ಸ್ ಹೇಗೆ ಬಂತು ಅಂತ ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋ ನೀವು ನೋಡಲೇಬೇಕಪ್ಪ. ಏನೇನು ಗಿಫ್ಟ್ ಬಂದಿದೆ, ಎಷ್ಟು ಗಿಫ್ಟ್ ಬಂದಿದೆ ಅಂತ ಗೊತ್ತಾದರೆ ನಿಮಗೆ ಶಾಕ್ ಆಗುತ್ತೆ. ದುಬೈಯಲ್ಲಿ ಇರೋರು ಯಾರ್ಯಾರೆಲ್ಲ ಇನ್ನೂ ತೇಮು ಆ್ಯಪ್ ಯೂಸ್ ಮಾಡಿಲ್ಲ, ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಡೌನ್ಲೋಡ್ ಮಾಡಿ ಆ್ಯಪ್ನ. ಸ್ಟಾರ್ಟ್ ಬೈಯಿಂಗ್ ಫ್ರೀ ಗಿಫ್ಟ್ಸ್. ಸೊ ತಡ ಮಾಡೋದು ಬೇಡ. ಸೊ ಏನೇನು ಗಿಫ್ಟ್ಸ್ ಬಂದಿದೆ ನೋಡೋಣ ಬನ್ನಿ. ನನಗೆ ಪ್ರಾಡಕ್ಟ್ ಬಂದು 3 ಡೇಸ್ ಆಯಿತು, ಬಟ್ ನನ್ನ ಟೈಮ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ ಆ್ಯಂಡ್ ನಿಮಗೆ ತೋರಿಸೋದಕ್ಕೆ. ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್ ಟು ಶೋ ಯು ಗೈಸ್. ಸೊ ಬನ್ನಿ, ತಡ ಮಾಡೋದು ಬೇಡ, ಏನೇನಿದೆ ಅಂತ ನೋಡ್ಕೊಂಡು ಬಿಡೋಣ. ನಾನು ಕೂಡ ಇನ್ನೂ ಓಪನ್ ಮಾಡಿ ನೋಡಿಲ್ಲ, ಬಟ್ ಏನು ಅಂದರೆ ಸಿಸರ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡಬೇಕಾದ್ರೆ ಕಷ್ಟ ಆಗಬಾರ್ದು ಅಂತ. ಸೊ ಒಳಗಡೆ ಫಸ್ಟ್ ಪ್ರಾಡಕ್ಟ್ ಏನಿದೆ ಅಂತ ನೋಡೋಣವಾ. ಐ ಗೆಸ್ ಲೈಟ್ ಅಂತ ನಾನು ನೋಡಬಾರ್ದು ಅಂತಲೇ ಅಂದ್ಕೊಂಡಿದ್ದಿತ್ತು. ನೋಡಿದ್ರೆ ಮತ್ತೆ ನನಗೆ ಕ್ಯೂರಿಯಾಸಿಟಿ ಇರಲ್ಲ, ಅದಕ್ಕೆ. ಲೈಟ್. ನನಗೆ ಲೈಟ್ಸ್ ಅಂದರೆ ತುಂಬ ಇಷ್ಟ. ಮನೆಯಲ್ಲಿ ಎಲಿಗೆಂಟ್ ಲುಕ್ ಕೊಡುತ್ತೆ ಲೈಟ್ಸು ಅಂತ ತುಂಬ ಇಷ್ಟ ನನಗೆ. ಸೊ ಇದನ್ನು ನಾನು ಆರ್ಡರ್ ಮಾಡಿದೆ. ಫ್ರೀ ಗಿಫ್ಟ್ಸ್ನಲ್ಲಿ ಈ ಪ್ರಾಡಕ್ಟ್ ಕೂಡ ನಾನು ಹಾಕಿದ್ದೆ, ಓಕೆನಾ. ನನಗೆ ಗೊತ್ತಿಲ್ಲ, ಸ್ವಲ್ಪ ಜನ ಈ ಡಿಸೈನ ನೋಡಿರ್ಬೋದು ಆ್ಯಂಡ್ ಸ್ವಲ್ಪ ಜನ ನೋಡಿದಾರೋ ಇಲ್ಲ ನನಗೆ ಗೊತ್ತಿಲ್ಲ. ಆ್ಯಂಡ್ ನನಗೆ ಇದು ತುಂಬ ಯೂನಿಕ್ ಅನ್ನಿಸ್ತು. ಆ್ಯಂಡ್ ನಾನು ಈ ತೊಗೊಂಡಿರೋರ ರಿವ್ಯೂ ನೋಡಿದಾಗ ಲೈಟ್ ತುಂಬ ಇಷ್ಟ ಆಯಿತು. ಸೊ 3 ಟೈಪ್ ಆಫ್ ಕಲರ್ಸ್ ಇದೆ ಅಂತ ನೋಡಿದೆ. ಸೊ ಇಟ್ ವಿಲ್ ಗಿವ್ ಎಲಿಗೆಂಟ್ ಲುಕ್ ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿದೆ. ಇದು ಅಂದ್ಬಿಟ್ಟು ನಾವು ಚಾರ್ಜ್ ಹಾಕಿನೇ ಆನ್ ಮಾಡಬೇಕಾಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸ್ವಿಚ್ ನನ್ನ ಫೋನ್ ಚಾರ್ಜರ್ಗೆ ಹಾಕಿದ್ದೀನಿ, ಈ ಥರ ಕನೆಕ್ಟ್ ಮಾಡ್ಕೋಬೇಕು. ಇದು ಆಪ್ರೇಟ್ ಮಾಡೋದು. ನೀವು ಏನು ನೋಡ್ತಾ ಇದ್ದೀರಾ, ಈಗ ಇದನ್ನು ಆನ್ ಮಾಡ್ತೀನಿ ನೋಡಿ. ಆನ್ ಆಗಿದೆ. ವಾವ್, ತುಂಬ ಪವರ್ ಇದೆ. ಆ್ಯಂಡ್ ಇದರಲ್ಲಿ ಈಗ ನಾನು ಓಕೆ ಕಲರ್ ಚೇಂಜ್ ಮಾಡ್ಬೋದಲ್ಲ, ರಿವರ್ಟ್ ಅದು ಕಲರ್ ಕಲರ್ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಐ ಥಿಂಕ್ ವಿಡಿಯೋದಲ್ಲಿ ಅಷ್ಟು ಕಲರ್ ವ್ಯತ್ಯಾಸ ಗೊತ್ತಾಗ್ತಿದೆಯೋ ನನಗೆ ಗೊತ್ತಿಲ್ಲ. ಇದು ಜಾಸ್ತಿ ಡಾರ್ಕ್ ವೈಟ್, ಗೋಲ್ಡ್, ವೈಟ್ ಈ ಥರ ನಾವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಲೈಟ್ ಜಾಸ್ತಿ ಬ್ರೈಟ್ನೆಸ್ ಇದೆ ಅಂದರೆ ಮೈನಸ್ ಪ್ರೆಸ್ ಮಾಡಿದಾಗ ಡಲ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತೈತೆ ನಿಮಗೆ ಹೈ ಬೇಕು ಅಂದರೆ ಪ್ಲಸ್ 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 ಮೈನಸ್. ಇದು ಆಫ್ ಆ್ಯಂಡ್ ಆನು. ಇದು ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋದು. ಐ ಥಿಂಕ್ ನನಗೆ ತುಂಬ ಇಷ್ಟ ಆಯಿತು. ನಾವಿಲ್ಲಿ ಈ ಪ್ರಾಡಕ್ಟ್ನ ಇಟ್ಟು ನೋಡಿದಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಇದಕ್ಕೆ ಅಂತ ಒಂದು ಪ್ಲೇಸಲ್ಲಿ ಇಟ್ಟು ಆ ಒಂದು ಲುಕ್ ಕೊಟ್ಟಾಗ ಇಟ್ ವಿಲ್ ಲುಕ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಈಸ್, ನೋಡೋಣ ಬನ್ನಿ. ಏನಾರು ಐಡಿಯಾ ಬರ್ತಾ ಇದೆಯಾ? ಹೇಗಿದೆ? ಇಟ್ಸ್ ಲುಕ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಇದರಲ್ಲಿ ನಾವು ಮೇಕಪ್ ಥಿಂಗ್ಸ್ ಏನಾದರೂ ಇಟ್ಕೋಬೋದು ಆ್ಯಂಡ್ ಬೇರೆ ಏನಾದರೂ ಪ್ರಾಡಕ್ಟ್ಸ್ನ ಇದರಲ್ಲಿ ಹಾಕಿ ಇಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನು ನಾವು ಫ್ಲವರ್ಸ್ ಇಟ್ಟು ಕೂಡ ಡೆಕೋರೇಟ್ ಮಾಡ್ಬೋದು. ಇಟ್ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಇದ್ರ ಜೊತೆಗೆ ನಾನು ಅದನ್ನು ಮ್ಯಾಚ್ ಮಾಡಿರಲಿಲ್ಲ. ಆರ್ಡರ್ ಮಾಡಿದ್ಮೇಲೆ ಐ ಫೀಲ್ ಓಕೆ, ಲೆಟ್ಸ್ ಮ್ಯಾಚ್ ಆ್ಯಂಡ್ ಸಿ ಹೇಗೆ ಕಾಣುತ್ತೆ ಅಂತ. ಚೆನ್ನಾಗಿದೆಯಾ? ಇದು ಸೌಂಡ್ ಬರ್ತಾ ಇದೆಯಲ್ಲ ನೋಡಿ. ಓಕೆ, ಸೆಕೆಂಡ್ ಗಿಫ್ಟ್. ಅವರು ಅಷ್ಟು ನೀಟಾಗಿ ಪ್ಯಾಕ್ ಮಾಡಿರಲಿಲ್ಲ, ಬಟ್ ಈ ಪ್ರಾಡಕ್ಟ್ ಏನೂ ಡ್ಯಾಮೇಜ್ ಆಗಿರಲಿಲ್ಲ. ನಾನು ಇದನ್ನು ಕ್ರಿಸ್ಟಲ್ ಅಂದ್ಕೊಂಡು ಆರ್ಡರ್ ಮಾಡಿದೆ. ಐ ಥಾಟ್ ಇಟ್ ಕ್ರಿಸ್ಟಲ್, ಬಟ್ ಇದು ಕ್ರಿಸ್ಟಲ್ ಪ್ಲಾಸ್ಟಿಕ್ ಅಂತ ನನಗೆ ಗೊತ್ತಿರಲಿಲ್ಲ. ಕ್ರಿಸ್ಟಲ್ ಏನದು ಲೈಟಿಂಗ್, ಕ್ರಿಸ್ಟಲ್ ಲೈಟ್ ಹೇಗೆ ಪಳಪಳ ಅಂತ ಹೊಳೆಯುತ್ತೆ ಆ ಥರ ಹೊಳೆಯುತ್ತೆ. ಬಟ್ ಐ ಡೋಂಟ್ ನೋ ಆಫ್ಟರ್ ಗೆಟಿಂಗ್ ದಿಸ್, ಇದು ಬಂದಾದಮೇಲೆ ಅನ್ನಿಸ್ತು ನನಗೆ ಇದು ಕ್ರಿಸ್ಟಲ್ ಅಲ್ಲ, ಜಸ್ಟ್ ಪ್ಲಾಸ್ಟಿಕ್. ಲೈಕ್ ಕ್ರಿಸ್ಟಲ್ ಲುಕ್ ಕೊಡುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಪ್ಲಾಸ್ಟಿಕ್ ಆದರೂ ಕೂಡ ತುಂಬ ಇಷ್ಟ ಆಯಿತು. ಇದನ್ನು ನಾವು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಗೊತ್ತಾಗ್ತದೆ ಎಷ್ಟು ಕ್ಯೂಟ್ ಆಗಿದೆ ಇದು, ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಅನ್ಸುತ್ತೆ. ಆ್ಯಂಡ್
ಆರ್ಡರ್ ಮಾಡಾದ್ಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಅದನ್ನು ಫ್ಲವರ್ಸ್ ಜೊತೆ ಕೂಡ ಮ್ಯಾಚ್ ಮಾಡ್ಬೋದು ಅಂತ ಬನ್ನಿ ಮ್ಯಾಚ್ ಮಾಡಿ ನೋಡೋಣ ಅದ್ರ ಜೊತೆ ಹೇಗೆ ಕಾಣುತ್ತೆ ಅಂತ. ಸೊ ಇದಕ್ಕೆ ಇದನ್ನ ಇಟ್ಟು ಮ್ಯಾಚ್ ಮಾಡೋಣ ಅಂತ ನಾನು ಅನ್ಕೊಳ್ತೀನಿ. ವಾವ್, ಸೋ ಎಲೆಗೆಂಟ್, ಸೋ ಬ್ಯೂಟಿಫುಲ್. ಇದು ತುಂಬ ಸೇಫಾಗಿ ಇಟ್ಕೋಬೇಕು. ಅನಿಸ್ತಿದೆಯಾ ನಿಮಗೆ? ಸಾಫ್ಟ್ ಸ್ಕಿನ್ ಕೇರ್, ಕ್ವಾಲಿಟಿ, ಟ್ರಸ್ಟ್, ನ್ಯಾಚುರಲ್ ಹೆಲ್ತ್. ನನಗೆ ಸ್ವಲ್ಪ ನಿದ್ದೆ ಮಾಡೋದು ಕಷ್ಟ ಆಗ್ತಿದೆ. ಸಮ್ಟೈಮ್ಸ್ ನಿದ್ದೆ ಬರಲ್ಲ, ಭಯ ಆಗುತ್ತೆ, ಅದೊಂದು ಪ್ರಾಬ್ಲಮ್ ನನಗೆ. ಸೊ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿಕೊಂಡೆ. ಅದಕ್ಕೆ ಟ್ಯೂಬ್ ಕೊಟ್ಟಿದ್ದಾರೆ. ನನಗೆ ಇದುವರೆಗೂ ಇದನ್ನು ಯೂಸ್ ಮಾಡಿಲ್ಲ. ಅಯ್ಯಯ್ಯೋ, ಏನು ಗೊತ್ತಾ, ನಾನು ನೋಡಿದ್ರೆ ಚಿಕ್ಕದಾಗಿದ್ದೀನಿ, ಇದು ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ನನಗಾಗದೇ ಇಲ್ಲ. ಇಲ್ಲಿ ನೋಡಿ, ಕರೆಕ್ಟಾಗಿ ಹಿಂದೆಗಡೆ ಇದನ್ನು ಹಾಕೋದು ಅಷ್ಟೇ. ಇಲ್ಲೊಂದು ಕಣ್ಣು ಇರಬೇಕು ಅಲ್ವಾ? ಇದು ನಂಗೆ ಆಗಲ್ಲ. ನನ್ನ ಸೈಜ್ ನೋಡ್ಕೊಂಡು ಮಾಡಬೇಕಿತ್ತು ಅನ್ಸುತ್ತೆ, ಗೊತ್ತಿಲ್ಲ. ಇದು ಆಯ್ತಾ ನೋಡಿ, ಹಿಂಗೆ ಕಾಣಿಸುತ್ತೆ. ಸ್ವಲ್ಪ ಡಿಸಪಾಯಿಂಟ್ ಆಗ್ತಿದೆ. ಇಡೀ ಪರವಾಗಿಲ್ಲ, ಇದನ್ನು ನಾನು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಮನೇಲಿ ಯಾರಾದರೂ ಒಬ್ರು ಯೂಸ್ ಮಾಡ್ಕೋತಾರೆ. ಏನಿರುತ್ತೆ ಅಂದರೆ ಫಸ್ಟ್ ನನಗೆ ಇದು ಸ್ಟಿಕ್ಕರ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಬೋರ್ಡ್ ಮೇಲೆ ನೆನೆಸ್ಬಿಟ್ಟು ಪ್ರಾಡಕ್ಟ್ನ ಇಲ್ಲಿ ಇದ್ರ ಮೇಲೆ ಅಂಟಿಸ್ಬೇಕು ಅಲ್ಲ. ಏನು ಪ್ರಾಡಕ್ಟ್ ಗೊತ್ತಾ? ಟಿಶ್ಯೂ ರೋಲರ್ನ ಹಾಕೋದು. ನೋಡಿ, ಈಗ ವಾಶ್ರೂಮ್ಗೆ ಹೋದರೆ ಎಲ್ಲರಿಗೂ ಫೋನ್ ಎತ್ಕೊಂಡು ಹೋಗೋ ಅಭ್ಯಾಸ ಆಗಿಬಿಟ್ಟಿದೆ. ನನಗಿಲ್ಲ, ನನ್ನ ತಮ್ಮನಿಗಿದೆ. ಆ್ಯಂಡ್ ಇದನ್ನು ನೀಟಾಗಿ ಅಡ್ಜಸ್ಟಬಲ್ ಮಾಡಿ ಹೀಗೆ ಇಲ್ಲಿ ಟಿಶ್ಯೂ ರೋಲ್ ಇಡೋದು. ದಿಸ್ ಪ್ಲೇಸ್ ಫೋನ್ ಇಡೋದಕ್ಕೆ. ಫೋನ್ ಇದ್ರ ಮೇಲೆ ಫೋನ್ ಅಥವಾ ನೀವೇನಾದರೂ ಥಿಂಗ್ಸ್ ಇಟ್ಕೋಬೋದು. ಬಟ್ ಬೇರೆ ಏನಾದರೂ ಪ್ರಾಡಕ್ಟ್ ಇದ್ದರೆ ಅದು ಹೆವಿ ಅನಿಸುತ್ತೆ. ಆ್ಯಂಡ್ ಮೇನ್ಲಿ ಇದ್ರ ಮೇಲೆ ಫೋನ್ ಇಟ್ಕೊಳ್ಳೋದಕ್ಕೆ ನಾನು ಇದು ಆರ್ಡ್ರ್ ಮಾಡಿದ್ದು. ತಿಕ್ಕಾಗೇ ಇದೆ ಪ್ರಾಡಕ್ಟ್, ಅಷ್ಟೊಂದು ತಿನ್ನೆಲ್ಲ ಏನಿಲ್ಲ, ತಿಕ್ಕಾಗಿದೆ. ಆ್ಯಂಡ್ ಇದು ವರ್ತಬಲ್ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಮೀಶೋದಲ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ವಿಂಡೋಸಲ್ಲಿ ಕ್ಲೀನ್ ಮಾಡಬೇಕು ಅಂದರೆ ಈ ಸಣ್ಣದಿರುತ್ತಲ್ಲ ಕಸ, ಅದೆಲ್ಲ ಆಚೆ ಬರಲ್ಲ, ತುಂಬ ಕಷ್ಟಪಟ್ಟು ಅದನ್ನು ಆಚೆ ತೆಗಿಬೇಕು. ಆಮೇಲೆ ಏನೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದೆ ಅಮೆಝಾನಲ್ಲಿ, ಅದು ಮಿಷಿನ್ ಆಗಿದ ತಕ್ಷಣ ಅದು ಹೇಳ್ಕೊಡೋದು, ಬಟ್ ಅದು ವರ್ಕ್ ಆಗಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಇದರಿಂದ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇದನ್ನು ತೊಗೊಂಡೆ. ಬಿಕಾಸ್ ಅವರು ಅಷ್ಟು ಚೆನ್ನಾಗಿ ಗೈಡೆನ್ಸ್ ತೋರಿಸಿದ್ರು. ನಾನು ಓಪನ್ ಮಾಡಿಲ್ಲ, ಬ್ರಷ್ ಚೆನ್ನಾಗಿದೆ ಅಂತ ಆರ್ಡರ್ ಮಾಡಿದೆ. ನಾವು ಎಲ್ಲ ಥರದ ವೇಯಲ್ಲೂ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಐ ವಿಲ್ ಶೋ ಯು. ಕಾಣಿಸ್ತಾ ಇದೆಯಾ? ಇದು ಬಂದ್ಬಿಟ್ಟು ಚಿಕ್ಕದ ಕಸ ಬರುತ್ತಲ್ವಾ, ನೋಡಿ ಕಾಣಿಸ್ತಾ ಇದೆಯಾ? ಆ ಚಿಕ್ಕ ಕಸನ ನಾವು ತೆಗಿಯೋದು ಅಂದರೆ ದಿಸ್ ಇಸ್ ದ ವೇ. ಓಕೆ, ವರ್ತಬಲ್ ಇದೆ ಇದು, ಇದರಲ್ಲಿ ತೆಗಿಬೋದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ವಿ ಕ್ಯಾನ್ ಯೂಸ್. ಇದು ಕೂಡ ನಾವು ಯೂಸ್ ಮಾಡ್ಕೋಬೋದು. ಸ್ಪೇಸ್ ಜಾಸ್ತಿ ಇದೆ ಅಂದರೆ ಆ್ಯಂಡ್ ವಿ ಕ್ಯಾನ್ ಯೂಸ್ ಫಾರ್ ದಿಸ್. ಆ್ಯಂಡ್ ದಿಸ್ ಈಸ್ ವೆರಿ ವರ್ತಬಲ್ ಅಂತ ನನಗೆ ಅನ್ನಿಸ್ತಿದೆ. ಪ್ರಾಡಕ್ಟ್ ನೋಡಿದ್ಮೇಲೆ ಮನೆಗೆ ಯೂಸ್ ಆಗುವಂಥ ಪ್ರಾಡಕ್ಟ್. 6 ಪ್ರಾಡಕ್ಟ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಕಾಸ್ಟ್ ಚಾರ್ಜ್ ಮಾಡಿಲ್ಲ. ಆ್ಯಂಡ್ ಅವರೊಂದು ಕೂಪನ್ ಕೊಡ್ತಾರೆ. ಅಂದರೆ ನಾವು ಸ್ಟಾರ್ಟಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿದಾಗ ನಮಗೆ ಫ್ರೀ ಗಿಫ್ಟ್ ಅಂತ ಬರುತ್ತೆ. ಆ ಫ್ರೀ ಗಿಫ್ಟಲ್ಲಿ ನಮಗೊಂದು ಕೂಪನ್ ಬರುತ್ತೆ. ಆ ಕೂಪನಲ್ಲಿ ನಾವು ಇಷ್ಟು ಅಮೌಂಟ್, ಇಷ್ಟು ಬಜೆಟ್ ಅಂತ ಇರುತ್ತೆ. ಲೈಕ್ ಇಟ್ ವಿಲ್ ಬಿ 100, 150 ಈ ಥರ. ಅದ್ರ ಒಳಗಡೆ ಇಲ್ಲ 100 ಒಳಗಡೆ ಈ ಥರ ಕಮ್ಮಿನೇ ಇರುತ್ತೆ, ಜಾಸ್ತಿ ಇರಲ್ಲ. ಅಷ್ಟಕ್ಕಾಗೋಷ್ಟು ಮಾತ್ರನೇ ನಾವು ಆರ್ಡರ್ ಮಾಡ್ಕೋಬೋದು. ಏನಾದರೂ 1, 2 ಆ ಅಮೌಂಟ್ ಆಗೋಷ್ಟು ಎಷ್ಟು ಬೇಕಾದರೂ ಪ್ರಾಡಕ್ಟ್ ಆರ್ಡರ್ ಮಾಡ್ಬೋದು. ನಾನು ವರ್ತಬಲ್ ಪ್ರಾಡಕ್ಟ್ನ 2 ಆರ್ಡರ್ ಮಾಡ್ಕೊಂಡೆ. ಅವ್ರು ಕೊಟ್ಟಿದ್ದ ಅಮೌಂಟ್ಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ, ನಾನು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ದೀನಿ. ಸೊ ಹಾಗಾಗಿ 2 ವರ್ತಬಲ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ. ಈಗ ಬೆಂಗಳೂರಲ್ಲಿ ತುಂಬ ಚಳಿ, ಅಂದರೆ ತುಂಬ ಮಳೆ ಬರ್ತಿದೆ. ಸೊ ಬೆಡ್ಶೀಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಈಗ ಬೆಂಗಳೂರಲ್ಲಿ ತುಂಬಾ ಚಳಿ, ಮಳೆ, ಅದಕ್ಕೆ ಯೂಸ್ ಆಗುವಂಥ ತೊಗೊತೀನಿ. ಆಲ್ರೆಡಿ ಇದೆ ಮನೆಯಲ್ಲಿ, ಬಟ್ ಆದ್ರೂ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಇದ್ರ ಮೇಲೆ. ಏನಾದರೂ ಚೆನ್ನಾಗಿರೋದು ಕಾಣಿಸೋದು ತಗೋಬೇಕು ಅನಿಸ್ತಾ ಇರುತ್ತೆ. ಓಕೆ, ನನಗೆ ಮನೇಲಿ ಯಾರಾದರೂ ರಿಲೇಟಿವ್ಸ್ ಬಂದ್ರೂ ಇಟ್ ವಿಲ್ ಯೂಸ್ ಅಲ್ವಾ? ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಅವ್ರು ಕೊಟ್ಟಿರೋ ಕಾಸ್ಟಿಂದ ಸ್ವಲ್ಪ ಜಾಸ್ತಿನೇ ಆರ್ಡರ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಸೊ ಇದು ನನಗೆ ವರ್ತಬಲ್ ಅಂತಲೇ ಅನಿಸಿದ್ದು. ಸೊ ಬನ್ನಿ ಯಾವ ಪ್ರಾಡಕ್ಟ್ ಅಂತ ಬೆಡ್ಶೀಟ್ ಪಿಂಕ್ ಕಲರ್. ಇನ್ನೊಂದು ಬೇರೆ ಪ್ರಾಡಕ್ಟ್ ಇದೆ ಅಲ್ವಾ, ಅದನ್ನು ಏನಂತ ತೋರಿಸ್ತೀನಿ. ಬೆಡ್ಶೀಟ್ ಪಿಂಕ್ ಕಲರ್ ಇರ್ಬೋದು. ಸ್ಪರ್ಟ್ ಎಲ್ಲ ಹೇಗಿದೆ ಅಂತ ಸಖತ್ ಕ್ವಾಲಿಟಿ ಅನ್ನಿಸ್ತು ನನಗೆ. ಆ್ಯಂಡ್ ನಾನು ಇದನ್ನು ಐ ಥಿಂಕ್ ತುಂಬ ದೊಡ್ಡ ಲಾರ್ಜ್ ಸೈಜಲ್ಲೇ ಆರ್ಡರ್ ಮಾಡಿದ್ದೀನಿ. ತುಂಬ ರೋಲ್ ಮಾಡಿ ಇಷ್ಟು ಚಿಕ್ಕದಾಗಿ ಮಾಡಿದ್ದಾರೆ. ತುಂಬ ದಪ್ಪ ಇದೆ, ಇದು ದಪ್ಪ ಇದೆ. ಆ್ಯಂಡ್ ಇದನ್ನು ಇವಾಗ ಓಪನ್ ಮಾಡಿದ್ರೆ ಮತ್ತೆ ನನಗೆ ಹಾಕಿ ಮನೆಗೆ ಕಳಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಲೆಟ್ ಮೀ ಟ್ರೈ ದಿಸ್.
ನಿಮಗೋಸ್ಕರ ಟ್ರೈ ಮಾಡುವ. ಓ ಮೈ ಗಾಡ್, ಸೀರಿಯಸ್ಲಿ ನಾನು ಯಾವ ಸೈಜ್ಗೆ ಆರ್ಡರ್ ಮಾಡಿದ್ದೀನೋ ಅದೇ ಸೈಜಿಗೆ ಇದು ಸಿಕ್ಕಿದೆ ನನಗೆ. ಅಷ್ಟೇ ಉದ್ದ ಇದೆ ಇದು. ಇದನ್ನ ನೀವು ಬೆಡ್ ಕವರ್ ಥರ ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಬೆಡ್ಶೀಟ್ ಥರ ಯೂಸ್ ಮಾಡ್ಕೊಬೋದು. ಕಾಣಿಸ್ತಿದೆಯಾ? ನಾನು ನಿಜವಾಗ್ಲೂ ವಿಡಿಯೋದಲ್ಲಿ ನೋಡಿದಾಗ, ಫೋಟೋದಲ್ಲಿ ನೋಡಿದಾಗ ಹಂಗೆ ಬರಲ್ಲ ಅಂತ ಅನ್ಕೊಂಡೆ, ಬಟ್ ಸೀರಿಯಸ್ಲಿ ಬಂದಿದೆ ನೋಡಿ. ತುಂಬ ಇಷ್ಟ ಆಯಿತು. ಈ ಕಲರ್ ಹೆಣ್ಮಕ್ಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಪಿಂಕ್ ತುಂಬ ಚೆನ್ನಾಗಿ ಇಷ್ಟ ಆಗಲ್ಲ, ನನಗೂ ಫೇವ್ರೇಟ್ ಕಲರ್ ಅಲ್ಲ ಅಂದ್ರೂ, ಬಟ್ ಅದೊಂಥರ ಮೈಲ್ಡಾಗಿ ರೂಮ್ನ ಲುಕ್ ಕೊಡುತ್ತೆ. ನಾನು ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿ ಪಿಂಕ್, ಈ ಥರ ಪಿಂಕ್ ಕಲೆಕ್ಷನ್ ಇರೋದು. ಡಾರ್ಕ್ ಪಿಂಕ್ ಅಲ್ಲ, ಈ ಥರ ಬಾಬಿ ಪಿಂಕ್. ಸೊ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ನನಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಇವಾಗಲೇ ಓಪನ್ ಮಾಡಿ ನೋಡಿದ್ದಲ್ವಾ, ತುಂಬ ಇಷ್ಟ ಆಯಿತು. ಇವಾಗ ಇದು ನನ್ನ ಪ್ರಾಡಕ್ಟ್ ನೋಡ್ಬೇಕಾ ನೋಡಿ, ನನ್ನ ಪ್ರಾಡಕ್ಟ್ ಸೇಮ್ ಈ ಕಲರ್ ಮಾಡಿ. ಇದನ್ನು ಯಾವ ಥರ ಪ್ಯಾಕ್ ಮಾಡಿದ್ದಾರೆ ನೋಡಿ, ಎಷ್ಟು ಈಸಿಯಾಗಿ ಕ್ಯಾರಿ ಔಟ್ ಮಾಡ್ಬೋದು ನಾವು. ಮೇಡ್ ಇನ್ ಚೈನಾ, ಸೇಮ್ ಕ್ವಾಲಿಟಿ ಪ್ರಾಡಕ್ಟ್, 2 ಕಲರ್ ಆರ್ಡರ್ ಮಾಡಿದೆ, ಸೇಮ್ ಸೈಜಲ್ಲಿ. ಇದನ್ನು ತೆಗೆದು ತೋರ್ಸೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಡಿದ್ದೀನಿ, ಬಟ್ ಸೇಮ್ ಕ್ವಾಲಿಟಿ ಇದೆ. ಮತ್ತು ನನಗೆ ಇದೇ ಥರ ಮಡ್ಚಿಡೋಕ್ಕೆ ಬರಲ್ಲ, ಅದಕ್ಕೆ ಗೊತ್ತಾಗಿರಾ ನಾನು ಇವಾಗೆ ಮಾತಾಡೋದು. ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಈ ಕಲರಲ್ಲಿ ನಮ್ಮ ಮನೇಲಿ ಯಾವುದು ಇಲ್ಲ, ಅದಕ್ಕೆ ಇದು ನೋಡೋಣ ಅದೇ. ಸೊ ಹಂಗೆ ನಾನು ಹಿಂಗೆ ಕ್ಲೋಸ್ ಮಾಡ್ಕೊಂಡು ಹಿಂಗೆ ಲಾಕ್ ಮಾಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಇದು ಲಾಸ್ಟ್. ಇದನ್ನು ಮತ್ತೆ ಅದು ಪಿಂಕ್ ಕಲರ್ನ ನಾನು ಎಕ್ಸ್ಟ್ರಾ ಮಾಡಿದ್ದು. ನನಗೆ 6 ಗಿಫ್ಟ್ಸ್ ಬಂದು 3 ಗಿಫ್ಟ್ಸ್ ಆ್ಯಂಡ್ 6 ನಾನು ಆರ್ಡರ್ ಮಾಡಿದ್ದು. ಅವ್ರು ಕೊಟ್ಟಿದ್ದ ಅಮೌಂಟಿಗೆ ವಜಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾನು ಆರ್ಡರ್ ಮಾಡಿದ್ದು. ಎಕ್ಸ್ಟ್ರಾ ನಾನು ಪೇ ಮಾಡೋ ಥರ, ಬಟ್ ಕ್ವಾಲಿಟಿ ವರ್ತ್ಫುಲ್ ಇದೆ, ನಿಮಗೆ ತೋರಿಸಿರೋದು ಇಷ್ಟದಲ್ಲಿ. ಆ್ಯಂಡ್ ಒನ್ ಮೋರ್ ಬ್ಯಾಕ್ ಕೇಸ್ ಆ್ಯಂಡ್ ದಿಸ್ ಟು, ನನಗೊಂದು ನನ್ನ ತಮ್ಮಗೊಂದು, ನಮ್ಮಿಬ್ಬರದು ಒಂದೇ 15+, iPhone 15+. ಸೊ ಹಾಗಾಗಿ ಅವನಿಗೆ ನಾನು ಇದು ಆರ್ಡರ್ ಮಾಡಿದೆ. ನೋಡೋಣ ಹೆಂಗಿದೆ ಅಂತ. ಗಟ್ಟಿ ಇದೆ ನೋಡಿ, ನಿಮಿಷ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಇದು ಬನಿಗೆ ಅಷ್ಟು ಡಿಸೈನ್ ಎಲ್ಲ ಹುಡುಗರಿಗೆ ಇಷ್ಟ ಆಗೋದಲ್ಲ. ಸೊ ಹಾಗಾಗಿ ಹುಡುಗರಿಗೆ ಮೇಯ್ನಾಗಿ ಇದು ಗಟ್ಟಿ ಇರಬೇಕು. ಫೋನ್ ಬಿದ್ದ ತಕ್ಷಣ ಫೋನ್ ಹೊರಡೋಗುತ್ತೆ. ಸೊ ಹಾಗಾಗಿ ನನಗೆ ಗಟ್ಟಿ ತುಂಬ ಇಷ್ಟ. ನೋಡಿ, ಇದು ಬೆಂಡ್ ಮಾಡಿದ್ರು ಬೆಂಡ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ವರ್ತ್ಬಲ್. ಆ್ಯಂಡ್ ನಂದು ನಾನು ಆ್ಯಕ್ಚುಲಿ ಇದು ಬೇರೆ ಥರ ಆಗುತ್ತೆ ಅಂತ ಅಂದ್ಕೊಂಡೆ, ಮೇಲಿಂದ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಹೇಗಿದೆ ಅಂತ. ಇಟ್ ನಾಟ್ ಬ್ಯಾಡ್, ಇಟ್ ಲುಕ್ಸ್ ಗುಡ್ ಓನ್ಲಿ. ಇದನ್ನು ಅಷ್ಟೇ, ಇದನ್ನು ಅಷ್ಟೇ. ಇದು ಸ್ವಲ್ಪ ತೆಳ್ಳಗಿದೆ ಆ್ಯಕ್ಚುಲಿ. ಗಣೇಶಕ್ಕೆ ಚೆನ್ನಾಗಿದೆ, ಗಣೇಶ ಆರ್ಡರ್ ಮಾಡಿದ ಕ್ಯಾಮ್ರಾಗೆ ಟಚ್ ಆಗುತ್ತೆ ನೀಟಾಗಿ, ಫೋನ್ ಬಿದ್ದರೂ ಹೊರಟೋಗ್ಬಿಡುತ್ತೆ. ಸೊ ದಿಸ್ ಇಸ್ ನಾಟ್ ವರ್ತ್ಬಲ್ ಅಂತ ಅಂದ್ಕೊಳ್ತೀನಿ. ದಿಸ್ ಇಸ್ ನಾಟ್ ವರ್ತ್ಬಲ್, ನಂಗೆ ಇಷ್ಟ ಆಗಲಿಲ್ಲ. ಐ ಥಿಂಕ್ ಹ್ಯಾಪಿ. ಏನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಆಯಿತಾ? ಫೈನಲಿ ನಾನು ತೋರಿಸಿದ ಪ್ರಾಡಕ್ಟೆಲ್ಲ ನಿಮಗೆ ಅದರಲ್ಲಿ ಕೆಲವೊಂದಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಬೇಕು ಅಂದರೆ ಟೀಮು ಆ್ಯಪಲ್ಲಿ ಹೋಗಿ ಆರ್ಡ್ರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಲಿಂಕ್ ಡ್ರಾಪ್ ಮಾಡ್ತೀನಿ. ನೀವು ಪ್ರಾಡಕ್ಟ್ನ ನೋಡ್ಬೋದು. ಒಂದು ಪ್ರಾಡಕ್ಟ್ಸ್ ನೋಡಿದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಮ್ಟೈಮ್ಸ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಈ ಥರ ಆಗುತ್ತೆ. ಬೇಕು ಅಂದರೆ ನಾನು ಅದನ್ನು ರಿಟರ್ನ್ ಹಾಕ್ಬೋದು. ಸೊ ನಾನು ಯೋಚನೆ ಮಾಡ್ತಾಯಿದ್ದೀನಿ ರಿಟರ್ನ್ ಹಾಕಬೇಕಾ ಬೇಡವಾ ಅಂತ. ಸೊ ನೋಡಿ, ಇನ್ನು 2 ಡೇಸಲ್ಲಿ ರಿಟರ್ನ್ ಹಾಕೋಣ ಅಂತ ಇದ್ದೀನಿ. ಕ್ಯಾಶ್ ವಾಪಸ್ ಬರುತ್ತೆ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ನಿಮಗೆ ಯಾವ ಪ್ರಾಡಕ್ಟ್ನ ತಗೋಬೇಕು ಅಂತ ಇದ್ದೀರಾ, ಆ ಪ್ರಾಡಕ್ಟ್ ಲಿಂಕ್ ಯಾವ್ದು ಬೇಕು ಅಂತ ಇದೆಯಾ, ಆ ಪ್ರಾಡಕ್ಟ್ ಯಾವುದು ಅಂತ ಹೇಳಿ ನಾನು ಲಿಂಕ್ ಡ್ರಾಪ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಯಾರೆಲ್ಲ ಫಸ್ಟ್ ಈ ಆ್ಯಪ್ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾರೋ ನಿಮಗೆಲ್ಲ ಫ್ರೀ ಗಿಫ್ಟ್ ಇರುತ್ತೆ. ಆ್ಯಂಡ್ ನಾರ್ಮಲಿ ವೆನ್ ಯು ಓಪನ್ ದ ಆ್ಯಪ್ಸ್ ಫ್ರೀಕ್ವೆಂಟ್ಲಿ ನಿಮಗೆ ಆಫರ್ಸ್ ಜಾಸ್ತಿ ಬರುತ್ತೆ. 80% ತುಂಬ ವರ್ತ್ಬಲ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ಇದರಲ್ಲಿ ಅಂತ ನಾನು ಹೇಳ್ತೀನಿ. ತುಂಬ ಆಫರ್ಸ್ ಬರ್ತಾ ಇರುತ್ತೆ ಟೈಮಲ್ಲಿ. ಆ್ಯಂಡ್ ಪ್ರಾಡಕ್ಟ್ ವೈಸ್ ಕ್ವಾಲಿಟಿ ಅಂತ ನೋಡೋಕ್ಕೋದ್ರು ಗುಡ್. ಸೊ ನನಗೆ ಇದರಲ್ಲಿ ವರ್ತ್ಬಲ್ ಅಂತಲೇ ಅನಿಸಿದ್ದು. ನೀವು ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಟು ಫ್ರೆಂಡ್ಸ್ ಶೇರ್ ಮಾಡಿಕೊಂಡು ಆ ಆ್ಯಪ್ನ ಡೌನ್ಲೋಡ್ ಮಾಡಿದಾಗ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗಿ ಇನ್ನೂ ಹೆಚ್ಚು ಪ್ರಾಡಕ್ಟ್ನ ಕಮ್ಮಿ ಅಮೌಂಟಲ್ಲಿ ತಗೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಸೊ ತಡ ಮಾಡದೆ ಹೋಗಿ ಯಾರೆಲ್ಲ ಆ್ಯಪ್ನ ಡೌನ್ಲೋಡ್ ಮಾಡ್ಬೋದು, ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಹಲವಾರು ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಟಾಟಾ, ಬಾಯ್ ಬಾಯ್.